ಮುಂದೆ ನಾನೇನು ಅಧ್ಯಯನ ಮಾಡಬೇಕು ಎಂದು ಬಯಸುವ ವಿದ್ಯಾರ್ಥಿಗಳಿಗೂ, ನನ್ನ ಮಗಳು ಏನಾಗಬೇಕು ಎಂದು ಗೊಂದಲದಲ್ಲಿರುವ ತಂದೆ ತಾಯಂದಿರಿಗೂ ದಾರಿ ತೋರಿಸುವ ಎಜುಕನೆಕ್ಟ್ ಎಕ್ಸ್ಪೋ ಮಂಗಳೂರಿನಲ್ಲಿ ಆರಂಭವಾಗಿದೆ. ಮಂಗಳೂರಿನ ಫಾದರ್ ಮುಲ್ಲರ್ಸ್ ಕನ್ವೆನ್ಷನ್ ಹಾಲ್ನಲ್ಲಿ ಏಪ್ರಿಲ್ 27ರಿಂದ ಆರಂಭವಾಗಿ ಮತ್ತು ಏಪ್ರಿಲ್ 28ರವರೆಗೆ ಮುಂದುವರಿಯುವ ಈ ಎಜುಕೇಷನ್ ಎಕ್ಸ್ಪೋಗೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಪೋಷಕರು ಕುತೂಹಲಕ್ಕಾದರೂ ಒಮ್ಮೆ ಭೇಟಿ ಕೊಡಲೇಬೇಕು. ನಾವು ಪೇಸ್ ಜ್ಞಾನ ನಗರದಿಂದ ಬಂದಿದ್ದೇವೆ. ಸೊ ಈ ಒಂದು ಎಜುಕೇಷನಲ್ ಎಕ್ಸ್ಪೋದಲ್ಲಿ ಈಗ 10th ಸ್ಟ್ಯಾಂಡರ್ಡ್ ಇರ್ಬೋದು, 12th ಸ್ಟ್ಯಾಂಡರ್ಡ್ ಆಗಿರ್ಬೋದು, ರಿಸಲ್ಟ್ ಈಗ ಬಂದದಷ್ಟೇ. ಸೊ ಇಂಥ ಸನ್ನಿವೇಶದಲ್ಲಿ ಮಕ್ಕಳಿಗೆ ಒಂದು ಉಪಯುಕ್ತವಾಗುವ ಒಂದು ಮಾಹಿತಿಯನ್ನು ನೀಡಲು, ಅಂದರೆ ಬೇರೆ ಬೇರೆ ಕೋರ್ಸಸ್ಗಳಿವೆ. ಮಕ್ಕಳಿಗೆ ಕೆಲವು ಗೊಂದಲಗಳು ಇರ್ಬೋದು. ಯಾವ ಕೋರ್ಸನ್ನು ಆಯ್ಕೆ ಮಾಡಬೇಕು, ಯಾವುದಕ್ಕೆ ಡಿಮಾಂಡ್ ಜಾಸ್ತಿ, ಇಂಥದ್ದೆಲ್ಲ ವಿಷಯ. ಈಗ ನಮ್ಮ ಹತ್ರ ಕೇಳೋದಾದರೆ ಯಾವ ಕೋರ್ಸಿಗೂ ಡಿಮಾಂಡ್ ಉಂಟಂತ ನಾವು ಹೇಳುವುದಲ್ಲ. ಯಾವ ವಿಷಯದಲ್ಲಿ ಮಕ್ಕಳಿಗೆ ಆಸಕ್ತಿ ಉಂಟೋ ಅದನ್ನು ಅವರು ಆಯ್ಕೆ ಮಾಡಬೇಕು ವಿನ ಡಿಮಾಂಡಿಗಾಗಿ ಅವರು ಹೋದರೆ ಯಾವತ್ತೂ ಅದು ಸಕ್ಸಸ್ ಆಗೋದಿಲ್ಲ. ಮಕ್ಕಳಿಗೆ ಕೆಲವೊಮ್ಮೆ ಕಂಪ್ಯೂಟರ್ ಸೈನ್ಸಲ್ಲಿ ಆಸಕ್ತಿ ಇರುವುದಿಲ್ಲ, ಆದರೂ ಕೆಲವೊಮ್ಮೆ ಪೇರೆಂಟ್ಸ್ನವರು ಕಂಪ್ಯೂಟರ್ ಸೈನ್ಸೇ ಹೋಗಬೇಕಂತ ಹೇಳ್ತಾರೆ. ಒಂದು ಉದಾಹರಣೆಗಾಗಿ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಸೊ ಇಂಥ ಬೇರೆ ಬೇರೆ ಕೋರ್ಸಸ್ಗಳು ಇಲ್ಲಿಗ ತುಂಬ ಕಾಲೇಜಸ್ಗಳು ಭಾಗವಹಿಸ್ತವೆ. ಇಂಥ ಒಂದು ಉತ್ತಮವಾದ ಒಂದು ಈ ಕಾರ್ಯಕ್ರಮದಲ್ಲಿ ಈ ಸೆಕೆಂಡ್ PUC ಆದ ವಿದ್ಯಾರ್ಥಿಗಳು, 10th ಸ್ಟ್ಯಾಂಡರ್ಡ್ ಆದ ವಿದ್ಯಾರ್ಥಿಗಳು ಇಲ್ಲಿ ಬಂದು ಅವರಿಗೆ ಇರುವ ಎಲ್ಲ ಡೌಟ್ಗಳನ್ನು ಒಂದು ಕ್ಲಾರಿಫೈ ಮಾಡುವ ಒಂದು ಉತ್ತಮ ಅವಕಾಶ ಈ 2 ದಿವಸ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಸೊ ಎಲ್ರಿಗೊಂದು ವಿನಂತಿ ಏನಂತ ಹೇಳಿದರೆ, ಪೇರೆಂಟ್ಸ್ ಬರ್ಬೋದು, ಇಲ್ಲಿ ಸ್ಟೂಡೆಂಟ್ಸ್ ಬರ್ಬೋದು, ವಿದ್ಯಾಸಂಸ್ಥೆಗಳಲ್ಲಿ ಆಸಕ್ತಿ ಇರುವವರು ಬರ್ಬೋದು. ಸೊ ಎಲ್ರಿಗೂ ಒಂದು ನಟ್ಶೆಲ್ಲಲ್ಲಿ ಎಲ್ಲ ಮಾಹಿತಿಯನ್ನು ಇಲ್ಲಿ ಒದಗಿಸಲಾಗುವುದು. ಇಲ್ಲಿ ಕೂಡ ಬ್ಯಾಂಕ್ ಲೋನ್ ಮಾಹಿತಿ ಕೂಡ ಇಲ್ಲಿ ಬ್ಯಾಂಕಿನವರು ಕೂಡ ಬಂದಿದ್ದಾರೆ. ಸೊ ಒಂದು ಅರ್ಥದಲ್ಲಿ ಹೇಳೋದಾದರೆ ಒಂದು ಟೋಟಲ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಎಜುಕೇಷನಲ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ಬೋದು. ಇದೊಂದು ಎಜು ಎಕ್ಸ್ಪೋ ಭಾರಿ ಒಳ್ಳೆಯ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇವರು ಇಲ್ಲಿ ಕೌಂಟರ್ಗಳನ್ನು ಹಾಕಿದ್ದಾರೆ. ಹಲವು ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೀತಾ ಇದ್ದಾರೆ. ನಿಜವಾಗಿಯೂ ಈ ಎಕ್ಸ್ಪೋದ ಒಂದು ನನ್ನ ಅನುಭವದ ಪ್ರಕಾರ ನಾನು ಇಲ್ಲಿ ನೋಡಿದ ಹಾಗೆ ಮಕ್ಕಳಿಗೆ ವಿಭಿನ್ನ ರೀತಿಯ, ಅಂದರೆ ಡಿಫ್ರೆಂಟ್ ಲೆವೆಲಲ್ಲಿ ಯಾವ ರೀತಿ ನಿಮಗೆ ಯಾವ ಸ್ಟಡೀಸ್ಗಳನ್ನು ಕಲಿಯಬೇಕು. ಈಗ ನಾನೊಂದು ಇಲ್ಲಿ ಒಂದು ಕಮ್ಯುನಿಟಿ ಸೆಂಟರ್ನ ಕೆಲವು ಮಕ್ಕಳು ಯಾವುದು ಗ್ರಹಿಸಿ ಇಲ್ಲಿ ಬಂದಿದ್ದಾರೆ, ಅವರ ಸಬ್ಜೆಕ್ಟನ್ನೇ ಬಿಟ್ಟು ಬೇರೆ ಸಬ್ಜೆಕ್ಟಿಗೆ ಈಗ ಒಂದು ಹುಡುಗಿಯನ್ನು ನಾನು ಇಲ್ಲಿ ಮಾತನಾಡಿಸಿದೆ. ಅವರು ಈಗ ಸೈಂಟಿಸ್ಟ್ ಆಗುವುದು ಹೇಗೆ ಅಂತೇಳಿ 95% ಮಾರ್ಕ್ ತಗೊಂಡಿದ್ದಾಳೆ. ಮೆಡಿಕಲ್ ಫೀಲ್ಡ್ಗೆ ಬೇಡ ಅಂತ ಹೇಳ್ತಾ ಇದ್ದಳು. ಆ ಮಗಳನ್ನು ಹೇಗೆ ಸೈಂಟಿಸ್ಟ್ ಆಗಬಹುದು, ಅಬ್ರಾಡಲ್ಲಿ ನಿಮಗೆ ಹೋಗಿ ಯಾವ ರೀತಿಯಲ್ಲಿ ಕಲಿತು ಈ ಟೆಕ್ನಾಲಜಿಯಲ್ಲಿ ಅಥವಾ ಮಿಷನರಿ ಲೆವೆಲಲ್ಲಿ, ಮೆಡಿಕಲಿ ಮಿಷನರಿ ಲೆವೆಲಲ್ಲಿ ನಿಮಗೆ ಹೇಗೆ ಕಲಿಯಬಹುದು ಎಂಬ ಒಂದು ಮಾಹಿತಿ ನನಗೆ ಇಲ್ಲಿ ಸಿಕ್ಕಿತ್ತು. ಆ ಹುಡುಗಿಗೂ ತುಂಬ ಖುಷಿಯಾಯಿತು. ನೀಟ್ ಮತ್ತು CET ಎಕ್ಸಾಮಿಗೆ ಅಟೆಂಪ್ಟ್ ಮಾಡ್ತಾ ಇರುವಂಥ ಹುಡುಗಿ ಈಗ ಒಂದು ಸೈಂಟಿಸ್ಟ್ ಆಗುವಂಥ ಒಂದು ಭರವಸೆ ಅವಳಿಗೆ ಬಂದಿದೆ. ಅದೇ ರೀತಿ ಇಂತಹ ಎಜುಕೇಷನ್ ಎಕ್ಸ್ಪೋ ಇಲ್ಲಿ ಆಗಾಗ ನಡೀತಾ ಇದ್ದರೆ ಅದರ ಪ್ರಯೋಜನ ಖಂಡಿತ ಮಕ್ಕಳಿಗೆ ಸಿಗ್ತದೆ. ನಾವು ಇವತ್ತು ಮ್ಯಾಂಗ್ಳೂರಲ್ಲಿದ್ದೀವಿ. ನಾವು ಫಾದರ್ ಮುಲ್ಲಾ ಕಾನ್ವೊಕೇಷನ್ ಸೆಂಟ್ರಲ್ಲಿದ್ದೀವಿ. ಯಾಕಿದ್ದೀವಿ ಅಂದರೆ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಥರ ಎಜುಕೇಷನ್ ಎಕ್ಸ್ಪೋ ನಡೀತಾ ಇದೆ. ಈ ಎಜುಕೇಷನ್ ಎಕ್ಸ್ಪೋದಲ್ಲಿ ಡಾಕ್ಟರ್ ಡಿಮ್ಸ್ ಸಂಸ್ಥೆ ಪಾರ್ಟಿಸಿಪೇಟ್ ಮಾಡಿರೋ ರೀಸನ್ ಏನಿದೆ, ಇಂಡಿಯಾದಲ್ಲಿ ನೀಟ್ ಕಾಂಪಿಟೇಷನ್ ಜಾಸ್ತಿ ಇದೆ. ಸುಮಾರು 22-23 ಲಕ್ಷ ಸ್ಟೂಡೆಂಟ್ ನೀಟ್ ಎಕ್ಸಾಮ್ ಬರೀತಾರೆ. ಬಟ್ ನಮ್ಮಲ್ಲಿ ಕೇವಲ 1,18,000 ಸೀಟ್ ಮಾತ್ರ ನಮ್ಮಲ್ಲಿದೆ. ಸೊ ಸುಮಾರು ಸ್ಟೂಡೆಂಟಿಗೆ ಇಂಡಿಯಾದಲ್ಲಿ ಸೀಟ್ ಸಿಗಲ್ಲ. ಅಂಥ ಒಂದು ಸ್ಟೂಡೆಂಟ್ಗಳಿಗೆ ಹೊರದೇಶದಲ್ಲಿ ನಾವು ವಿದ್ಯಾಭ್ಯಾಸ ಮಾಡಿಕೊಡೋ ಸಂಸ್ಥೆ ನಮ್ಮದು. ಸತತ 16 ವರ್ಷದಿಂದ ನಮ್ಮ ಸಂಸ್ಥೆ ಹೊರದೇಶಕ್ಕೆ ಮಕ್ಕಳು ಕಳಿಸ್ತಾ ಬಂದಿದ್ದೀವಿ. ಸೊ 27-28ನೇ ತಾರೀಕು ನಡೆದಿರೋ ಈ ಎಜುಕೇಷನ್ ಎಕ್ಸ್ಪೋದಲ್ಲಿ ನೀವು ಬಂದು ಪಾಲ್ಗೊಳ್ಳಿ. ನಾವು 2 ದಿನ ಇಲ್ಲಿ ಅವೈಲೇಬಲ್ ಇದ್ದೀವಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಹೊರದೇಶಕ್ಕೆ ಹೋಗೋದಕ್ಕೆ, ಯಾವ ಥರ ಖರ್ಚು ಬರುತ್ತೆ, ಯಾವ ಥರ ಸೇಫ್ಟಿ ಮೆಜರ್ಸ್ ಇರುತ್ತೆ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ನೀವು ಈ ಎಜುಕೇಷನ್ ಎಕ್ಸ್ಪೋದಲ್ಲಿ ಬಂದು ನಮ್ಮನ್ನು ಮೀಟ್ ಆಗ್ಬೋದು. ಫ್ರೆಂಡ್ಸನ್ನು ಆ್ಯಕ್ಚುಲಿ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಯಾಕಂದರೆ ನಮ್ಮಲ್ಲಿ ಡಿಗ್ರಿದೆಲ್ಲ ಕೋರ್ಸಸ್ ಅವೈಲೇಬಲ್ ಇದೆ, ಹಾಗೆಯೇ ಆ್ಯಡ್ ಆನ್ ಕೋರ್ಸ್ ಕೂಡ ಅವೈಲೇಬಲ್ ಇದೆ. ಮತ್ತು ನಮ್ಮಲ್ಲಿ ನರ್ಸಿಂಗ್ ಕೂಡ ಇದೆ, ಅದು GNM ಇದೆ, BSc ಮತ್ತು ಆಯುರ್ವೇದ ಪ್ರೋಗ್ರಾಮ್ಸ್ ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಈಗ BComಗೆ ನೀವು ನೋಡ್ಬೋದು ಏವಿಯೇಷನ್ ಆ್ಯಂಡ್ ಲಾಜಿಸ್ಟಿಕ್ಸ್ ಅಂತೆಲ್ಲ ಹೇಳಿ ಇದೆ. ಹಾಗೆಯೇ ACCA, CMA, CA ಕೋರ್ಸಸ್ ಅವೈಲೇಬಲ್ ಇದೆ. ಅದೆಲ್ಲ ಆ್ಯಡ್ ಆನ್ ಆಗಿ ನಮಗೆ ಮಾಡ್ಬೋದು ಅಂತ. ನಮ್ಮದು ಇನ್ಸ್ಟಿಟ್ಯೂಟ್ ಬಂದು ಸ್ಪ್ರಿಂಗ್ಸ್ ಇನ್ಸ್ಟಿಟ್ಯೂಟ್ ಆಫ್ ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈಸ್ ಇನ್ ಮ್ಯಾನೇಜ್ಮೆಂಟ್. ಸೊ ಕೋರ್ಸಸ್ ಬಂದುಬಿಟ್ಟು ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈಸ್ ಇನ್ ಮ್ಯಾನೇಜ್ಮೆಂಟ್ ಉಂಟು, ಫೈರ್ ಆ್ಯಂಡ್ ಸೇಫ್ಟಿ ಉಂಟು, ದೆನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್, ದೆನ್ ಫೈರ್ ಆ್ಯಂಡ್ ಸೇಫ್ಟಿ, ಆ ರೀತಿ 1 ಇಯರ್ ಕೋರ್ಸಸ್ ಉಂಟು. ಸ್ಟೂಡೆಂಟ್ಸ್ ಆಫ್ಟರ್ ಡಿಗ್ರಿ ಆಗಿ ಆರ್ ಎಲ್ಸ್ ಆಫ್ಟರ್ PU ಆಗಿ ಬರ್ತಾರೆ.
ದೆನ್ ಅವರಿಗೆ ನಾವು 1 ವರ್ಷದ ಕೋರ್ಸಸ್ ಪ್ರೊವೈಡ್ ಮಾಡಿ ಪ್ಲೇಸ್ಮೆಂಟ್ಸ್ ಕೂಡ ನಾವೇ ಪ್ರೊವೈಡ್ ಮಾಡ್ತೇವೆ, ಇಂಟರ್ನ್ಶಿಪ್ ಕೂಡ ನಾವೇ ಪ್ರೊವೈಡ್ ಮಾಡ್ತೇವೆ. ಈಗ ನಮ್ಮಲ್ಲಿ ಲಾಸ್ಟ್ ಮೇ ಬ್ಯಾಚಲ್ಲಿ ಅಡ್ಮಿಷನ್ ಆದ ಸ್ಟೂಡೆಂಟ್ಸ್, ಈಗ ಅವರಿಗೆ 34 ಸ್ಟೂಡೆಂಟ್ಸ್ ಇದ್ದರು, 34 ಸ್ಟೂಡೆಂಟ್ಸಿಗೆ ಸಹ ಜಾಬ್ ಆಗಿದೆ. ಇಂಟರ್ನ್ಶಿಪ್ ಕೂಡ ನಾವೇ ಪ್ರೊವೈಡ್ ಮಾಡಿ ಜಾಬ್ ಕೂಡ ಆಯಿತು 100%. ಸೊ ನೆಕ್ಸ್ಟ್ ಬರೋ ಸ್ಟೂಡೆಂಟ್ಸ್ಗೆ ಹೇಳುವಂಥದ್ದು, ನಾವು 100% ಜಾಬ್ ಕೂಡ ಪ್ರೊವೈಡ್ ಮಾಡ್ತೇವೆ. ನಿಮಗೆ ಒಳ್ಳೆಯ ಕೆರಿಯರ್ ಕೂಡ ಉಂಟು, ಈ ಕೋರ್ಸಸ್ ಮಾಡಿದರೆ ಬೆಸ್ಟ್ ಫ್ಯೂಚರ್ ಕೂಡ ಉಂಟು. ಥ್ಯಾಂಕ್ ಯು. ನಾವು ಯನಪೋಯ ಯೂನಿವರ್ಸಿಟಿ ಡೀಮ್ ಟು ಬಿ ಯೂನಿವರ್ಸಿಟಿಯಿಂದ ಬಂದಿರುವಂಥದ್ದು. ಈ ಒಂದು ಎಕ್ಸ್ಪೋದಿಂದ ನಾವು ಬಯಸ್ತಿರುವಂಥದ್ದು ಏನಂತ ಹೇಳಿದರೆ, ಮಕ್ಕಳಿಗೆ ಒಂದು ಸರಿಯಾದ ಮಾಹಿತಿ ಸಿಗಬೇಕು. ಅಂದರೆ ನಮ್ಮಲ್ಲಿರುವಂಥ ಕೆಲವು ಯುನೀಕ್ ಪ್ರೋಗ್ರಾಮ್ಗಳಿವೆ. ಯಾಕಂದರೆ ನಿಮಗೆ ಇಂಡಸ್ಟ್ರಿ ಮ್ಯಾಪ್ಡ್ ಪ್ರೋಗ್ರಾಮ್ಗಳಿರುವಂಥದ್ದು, ಅದು BCom ವಿತ್ ACC ಇರ್ಬೋದು, ಅಥವಾ CM ಇರ್ಬೋದು, CP ಇರ್ಬೋದು, ಅಥವಾ ಲೈಟ್ ಸೈನ್ಸಿನ ಪ್ರೋಗ್ರಾಮ್ಗಳಿರ್ಬೋದು, ಅಂದರೆ BND ಅಂಥದ್ದು ಇರ್ಬೋದು, ಅಥವಾ ನಮಗೆ BTech ಯುನೀಕ್ ಪ್ರೋಗ್ರಾಮ್ಗಳಿರುವಂಥ ACT ಅಪ್ರೂವ್ಡ್ ಪ್ರೋಗ್ರಾಮ್ಗಳು, BTech ಇರ್ಬೋದು, ಡಿಸೈನ್ ಇರ್ಬೋದು, ಇನ್ನದೆಲ್ಲ ವೆರಿ ಯುನೀಕ್ ಪ್ರೋಗ್ರಾಮ್ಗಳಿದೆ. ಹಾಗೆಯೇ ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ಗಳನ್ನು ಹೊಂದುತ್ತದೆ. ನಮ್ಮಲ್ಲಿ ಡಿಗ್ರಿ ಮಾಡ್ಕೊಂಡು 2 ವರ್ಷ ಫಾರಿನಿಗೆ ಹೋಗಿ ಓದ್ಬೋದು ಅಂತ ಒಂದು ಅಪರ್ಚುನಿಟಿ ನಾವು NFI ಡೀಮ್ ಟು ಬಿ ಯೂನಿವರ್ಸಿಟಿ ಮೂಲಕ ಕೊಡ್ತಾ ಇದ್ದೇವೆ. ಹಾಗೆ ಮುಖ್ಯವಾಗಿ ಸೈನ್ಸ್ ಅಥವಾ ನೀವು ಮೆಡಿಕಲ್ ಇರುವಂಥದ್ದು BDS ಇರ್ಬೋದು, MBBS BDS, ಇಲ್ಲೆಲ್ಲ ನಮ್ಮ ವೆರಿ ಯುನೀಕ್ ಸಿಲೆಬಸ್ಗಳು ಅಥವಾ ಒಂದು ಯುನೀಕ್ ಅಪ್ರೋಚನ್ನು ನಾವು NFI ಡೀಮ್ ಟು ಬಿ ಯೂನಿವರ್ಸಿಟಿ ಮೂಲಕ ಕೊಡ್ತಾ ಇದ್ದೇವೆ. ಇಂಡಸ್ಟ್ರಿ ಪಾರ್ಟ್ನರ್ ಸರ್ಟಿಫಿಕೇಷನ್ಗಳಿದೆ, ಆಮೇಲೆ ಸ್ಪೆಷಲೈಸೇಷನ್ಗಳಿದೆ, ಹಾಗೆ ಇಂಟರ್ನ್ಶಿಪ್ ಪ್ರೊವಿಷನ್ಗಳಿದೆ, ಹಾಗೆಯೇ ಪ್ಲೇಸ್ಮೆಂಟ್ ಸಪೋರ್ಟ್ ಇದೆ. ಹಾಗಾಗಿ ನಮ್ಮಲ್ಲಿರುವಂಥ ಎಲ್ಲ ಪ್ರೋಗ್ರಾಮ್ಗಳಿಗೆ, ಅಂದರೆ ಮೆಡಿಕಲ್ ಇರ್ಬೋದು, ಪ್ಯಾರಾಮೆಡಿಕಲ್ ಇರ್ಬೋದು, ಡೆಂಟಲ್ ಇರ್ಬೋದು, ಎಲೈಡ್ ಅಥವಾ ಜನರಲ್ ಸೈನ್ಸ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಆರ್ಟ್ಸ್, ಸೈನ್ಸ್, ಹ್ಯುಮ್ಯಾನಿಟೀಸ್ ಇರುವಂಥದ್ದು ಇರ್ಬೋದು. ಸೊ ಎಲ್ಲ ಪ್ರೋಗ್ರಾಮ್ಗಳು ತುಂಬ ಯುನೀಕ್ ಇರುವಂಥದ್ದು. ಅದರಲ್ಲಿ ನಮ್ಮ ಇಂಡಸ್ಟ್ರಿ ಪಾರ್ಟ್ನರ್ಗಳ ಸಿಲೆಬಸ್ಗಳು ನಾವು ಮ್ಯಾಪ್ ಮಾಡಿದ್ದೇವೆ. ನಮ್ಮ ರೆಗ್ಯುಲರ್ ಸಿಲೆಬಸ್ಸಲ್ಲೇ ಮಕ್ಕಳು ಪುನಃ ಹೊರಗಡೆ ಕೋಚಿಂಗ್ ಹೋಗಬೇಕಾಗಿಲ್ಲ, ಡೈರೆಕ್ಟ್ ಬೇರೆ ಬೇರೆ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಅವರು ಬರಿಬೋದು, ಸರ್ಟಿಫಿಕೇಷನ್ ಮಾಡ್ಕೋಬೋದು. ಹಾಗಾಗಿ ಮಕ್ಕಳಿಗೆ ಇರುವಂಥ ಅವಕಾಶಗಳನ್ನು ತೋರಿಸಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. We offer education loan at a very low rate of interest. By helping the student and their parents to achieve their dream, we are offering loan up to below 7.5 lakhs without collateral, above 7.5 with collateral, and for medical and some premium institutes like IIM, IIT, we are offering loan up to 50 lakhs without collateral. The students can come. We are offering education loan for every course, not for any particular course, every course. ಪ್ರೊವೈಡ್ ಮಾಡ್ತೇವೆ. ಸ್ಕಿಲ್ ಕೋರ್ಸಸ್, ಟೆಕ್ನಿಕಲ್ ಕೋರ್ಸಸ್ ಆಗಿರ್ತದೆ, ವೆಬ್ ಡೆವಲಪ್ಮೆಂಟ್, ಡಿಜಿಟಲ್ ಮಾರ್ಕೆಟಿಂಗ್, ಗ್ರಾಫಿಕ್ ಡಿಸೈನಿಂಗ್. ಸೊ ಇದರಲ್ಲಿ ನಾವು ಡಿಪ್ಲೊಮಾ ಕೋರ್ಸಸ್ ಮತ್ತು ಮಾಸ್ಟರ್ ಡಿಪ್ಲೊಮಾ ಕೋರ್ಸ್ ಪ್ರೊವೈಡ್ ಮಾಡ್ತೇವೆ. ಸೊ ಆಲ್ಸೋ ಇದು ಕಂಪನಿ ಬೇಸಿಸಲ್ಲಿ ಬರ್ತದೆ, ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ನಾವು ಇಂಡಸ್ಟ್ರಿಯಲ್ಲಿ ಸರ್ವಿಸ್ ಯಾರು ಪ್ರೊವೈಡ್ ಮಾಡ್ತೇವೆ, ಸೊ ಆ ಕಂಪನಿ ಅಂಡರಲ್ಲಿ ಈ ಅಕಾಡೆಮಿ ಇರೋದು. ಸೊ ಬೇಸಿಕಲಿ ಇದರ ಮೆಂಟರ್ಸ್ ಇಂಡಸ್ಟ್ರಿ ಎಕ್ಸ್ಪರ್ಟ್ ಆಗಿರುತ್ತದೆ. ಸೊ ಇದರಲ್ಲಿ ಪ್ಲೇಸ್ಮೆಂಟ್ ಅಸಿಸ್ಟೆಂಟ್ ಮತ್ತು ಇಂಟರ್ವ್ಯೂಗೆ ಕ್ರ್ಯಾಕ್ ಮಾಡೋದು ITT ಫೀಲ್ಡಲ್ಲಿ. ಸೊ ಬೇಸಿಕಲಿ ಕಂಪ್ಲೀಟ್ಲಿ ನಮ್ಮದು ಇದರಲ್ಲಿ IT ಫೀಲ್ಡಲ್ಲಿ ಹೇಗೆ ಎಂಟರ್ ಆಗೋದಲ್ಲ ನಮ್ಮ ಕೋರ್ಸಲ್ಲಿ ಅವರಿಗೆ ಕಲೀಲಿಕ್ಕೆ ಆಗ್ತದೆ. ಸೊ ಇದರಲ್ಲಿ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರಿಗೆ ಸಹ ಗೆಟ್ ಇನ್ ಆಗ್ಬೋದು. ಈಗ ಗ್ರಾಫಿಕ್ ಡಿಸೈನಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಇದಕ್ಕೆ ಪ್ರಿಯರ್ ಟೆಕ್ನಿಕಲ್ ನಾಲೆಜ್ ಬೇಕಂತ ಏನಿಲ್ಲ. ಸೊ ಲೇಟರೆಲ್ಲ ಉಂಟು ವೆಬ್ ಡೆವಲಪ್ಮೆಂಟ್, ಡಾಟಾ ಸೈನ್ಸ್, ಇದಕ್ಕೆ ಪ್ರಿಯರ್ ಆಗಿ ಟೆಕ್ನಿಕಲ್ ನಾಲೆಜ್ ಇರುವಂಥ ಕೋರ್ಸಸ್ ಇಲ್ಲಿ ನಾವು ಪ್ರೊವೈಡ್ ಮಾಡ್ತೇವೆ. ನೀವು ಎಂಥ ಸ್ಟೂಡೆಂಟ್ಗಳನ್ನು ನಿರೀಕ್ಷೆ ಮಾಡ್ತಾ ಇರೋದು? ಏನು ಸರ್? ಯಾವಂತಹ ಸ್ಟೂಡೆಂಟ್ಗಳನ್ನು ಅಂದರೆ ನಮಗೆ BCA, BCom, BBA ಯಾವ ಸ್ಟೂಡೆಂಟ್ಸ್ ಆಗ್ಬೋದು, ಈವನ್ ಇಂಜಿನಿಯರಿಂಗ್ ಎಲ್ಲ ಸ್ಟೂಡೆಂಟ್ಸ್ ಸಹ ಬಂದು ನಮ್ಮ ಹತ್ರ ಕಲಿಬೋದು. ವೆಲ್ಕಮ್. ನೀವೆಲ್ಲರೂ ದಯವಿಟ್ಟು ಇಲ್ಲಿಗೆ ಬನ್ನಿ. 2 ದಿವಸ ಉಂಟು, ಇವತ್ತು ಮತ್ತು ನಾಳೆ ಈ ಪ್ರೋಗ್ರಾಮ್ ನಡೀತಾ ಇದೆ. ಈ ಎಜು ಎಕ್ಸ್ಪೋ ಮಾಡಿದಂತಹ ತುಂಬೆಜ್ಜ ಪಬ್ಲಿಸಿಟಿಯ ಪ್ರತಿಯೊಬ್ಬರಿಗೂ ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ಉತ್ತಮ ಮಾಹಿತಿ ಸಿಗ್ತಾ ಇದೆ. ಮಕ್ಕಳನ್ನು ಆಫ್ಟರ್ PUC, ಆಫ್ಟರ್ 10th ಅಥವಾ ಇನ್ನರ ಹೈಯರ್ ಎಜುಕೇಷನ್ಗೆ ಹೋಗುವುದು ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಹಲವು ಕೌಂಟರ್ಗಳಿಂದ ಲಭ್ಯವಾಗ್ತಾ ಇದೆ.